ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನಾದರೂ ಟೈಲರ್ಸ್ ಆಗಿದ್ದರೆ, ನಿಮ್ಮ ಆರೋಗ್ಯ ಹಾಳಾಗಿದ್ದರೆ, ತುಂಬ ಸಾಲ ಮಾಡ್ಕೊಂಡಿದ್ರೆ, ಹಾಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇದ್ರೂ ಬಟ್ಟೆ ತುಂಬ ಹೊಲಿತೀವಿ, ಮಾನಸಿಕವಾಗಿ ಯಾಕೋ ನೆಮ್ಮದಿನೇ ಇಲ್ಲ ಅಂತ ಹೇಳೋರು ಇವತ್ತಿನ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಒಳ್ಳೆ ಒಂದು ಟಿಪ್ಸನ್ನು ಹೇಳಿದ್ದೀನಿ. ಹಾಗೆ ನೀವು ಕೆಲಸ ಮಾಡಿರೋದು ನಿಮ್ಮ ಕೈ ಹಿಡಿಬೇಕು ಅಂದರೆ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ, ಟಿಪ್ಸನ್ನೆಲ್ಲ ಫಾಲೋ ಮಾಡಿ. ನೋಡಿ ಫ್ರೆಂಡ್ಸ್, ನಾವು ಎಷ್ಟೇ ಕೆಲಸ ಮಾಡ್ಬೋದು, ಎಷ್ಟೇ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಟೈಲರಿಂಗ್ ಕೆಲಸದಿಂದ ನಾವು ಎಷ್ಟೇ ದುಡ್ಡು ಮಾಡಿರ್ಬೋದು, ಆದರೆ ಒಂದ್ಸಲಿ ಜನರ ಕಣ್ಣು ಬಿತ್ತು ಅಂದರೆ ಮಾತ್ರ ಎಷ್ಟೇ ನೀವು ಮೇಲಕ್ಕೆ ಹೋಗಿದ್ರೂ ಸಹಿತ ಒಂದೇ ಸತಿಗೆ ಪಾತಾಳಕ್ಕೆ ಕುಸಿಯೋಂಥದ್ದು ಆಗೇ ಆಗುತ್ತೆ. ಕಣ್ಣಿನ ಮುಂದೆ, ಕಣ್ಣ ದೃಷ್ಟಿ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಅದು ತುಂಬ ಜನ ಅನುಭವಿಸ್ತಾನೆ ಇರ್ತಾರೆ. ಆದರೆ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟು ನಮ್ಮ ವಿಡಿಯೋನ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ. ಇದೇ ರೀತಿ ಒಳ್ಳೊಳ್ಳೆ ಟಿಪ್ಸ್ ಇರೋಂತಹ, ನಿಮಗೆ ಎಲ್ಲ ರೀತಿ ಅನುಕೂಲ ಆಗುವಂತಹ ವೀಡಿಯೋಸ್ಗಳನ್ನು ನಾನು ಮಾಡ್ತಾ ಇರ್ತೀನಿ. ಫಸ್ಟು ನೋಡಿ, ನಾನು ಮಿಷನ್ ಮೇಲೆ ಏನೇನು ವಸ್ತುಗಳಿದೆ ಎಲ್ಲ ವಸ್ತುಗಳನ್ನು ತೆಗೆದುಬಿಟ್ಟು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಗಂಧ ಕುಂಕುಮನ ಇಟ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ನನಗೆ ತುಂಬ ಜನ ಅಂದರೆ ಕೆಲವರು ಏನು ಹೇಳ್ತಾರೆ ಅಂತಂದರೆ, ನಾವು ಪೂಜೆನೇ ಮಾಡ್ಕೊತ ಕೂತ್ರೆ ಯಾವಾಗ ಬಟ್ಟೆ ಸ್ಟಿಚ್ ಮಾಡೋದು ಅಂತ. ಇಲ್ಲ ಫ್ರೆಂಡ್ಸ್, ನನಗೂ ತುಂಬ ಬಟ್ಟೆ ಇದೆ, ತುಂಬ ಕೆಲಸ ಇದೆ. ಆದರೆ ನಾನು ಎಷ್ಟು ಕೆಲಸ ಮಾಡಿದ್ರೂ ನಾನು ಕೆಲಸ ಮಾಡುವಂಥ ಮಿಷನಿಗೆ ಅರ್ಧ ಗಂಟೆ ಟೈಮನ್ನು ಕೊಡ್ತೀನಿ. ಜಾಸ್ತಿ ಹೊತ್ತು ಬೇಡ, ಪೂಜೆ ಮಾಡೋದಕ್ಕೆ ಅರ್ಧ ಗಂಟೆ ಸಾಕು. ನೀವು ಹಿಂದಿನ ದಿವಸನೇ ಎಲ್ಲದು ಅಂದರೆ ಬಾಳೆಹಣ್ಣು, ಹೂವು, ಆಮೇಲೆ ಕರ್ಪೂರ, ಉದ್ಬತ್ತಿ ಮನೇಲಿ ಇದ್ದೇ ಇರುತ್ತೆ, ಅಥವಾ ಶಾಪಲ್ಲಾದರೆ ನಿಮ್ಗೆ ಇದ್ದೇ ಇರುತ್ತೆ. ಅದನ್ನು ನೀವು ಇಟ್ಬಿಟ್ಟು ಒಂದು ದೀಪ ಹಚ್ಚಿ, ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಪೂಜೆ ಮಾಡಬೇಕು ಅಂದರೆ ನಿಂಬೆಹಣ್ಣು, ಮೆಣಸಿನ್ಕಾಯಿ ಅದು ಒಂದು ದೃಷ್ಟಿಗೆ ಕಟ್ಟೋದು ಏನು ದೊಡ್ಡ ಕೆಲಸ ಆಗಲ್ಲ. ಏನು ಇಡೀ ದಿವಸ ಇದೇ ಕೆಲಸನೇ ಮಾಡಬೇಕಾಗಿಲ್ಲ. ನಾನು ಈ ರೀತಿ ಪೂಜೆ ಮಾಡಿ 4-5 ಬ್ಲೌಸನ್ನು ಸಹ ಸ್ಟಿಚ್ ಮಾಡಿದ್ದೀನಿ. ನೀವು ಪೂಜೆ ಅಂದ ತಕ್ಷಣ ನಮಗೆ ಅಯ್ಯೋ ಮನೆ ತುಂಬ ಬಟ್ಟೆ ಇರುತ್ತೆ, ಶಾಪ್ ತುಂಬ ಬಟ್ಟೆ ಇರುತ್ತೆ, ನಾವು ಪೂಜೆ ಮಾಡಿಕೊಂಡೇ ಕೂರದ, ಏನು ಮಾಡೋದು, ಈ ರೀತಿ ಎಲ್ಲ ಬ್ಯಾಡ್ದಿದ್ದೆ ಹೇಳ್ತಾರೆ. ಆದರೆ ನಾನು ಹೇಳೋದು ಏನು ಅಂತಂದರೆ, ನೀವು ಎಷ್ಟು ಕೆಲಸ ಮಾಡ್ತೀರಾ, ಎಷ್ಟು ದುಡಿತೀರಾ, ಆ ದುಡ್ಡು ಅದೆಲ್ಲ ಅಷ್ಟು 24 ಗಂಟೆನೂ ಕೆಲಸ ಮಾಡೋಕ್ಕೆ ರೆಡಿ ಇರ್ತೀವಿ ಅಂದಾಗ ಅರ್ಧ ಗಂಟೆ ಬೇಡ, 20 ನಿಮಿಷ ನೀವು ಕೆಲಸ ಮಾಡುವಂಥ ಮಿಷನಿಗೆ ಟೈಮ್ ಕೊಟ್ಟು ಒಂದು ಪೂಜೆ ಮಾಡೋಣ ಅಂದರೆ ಅದಕ್ಕೆ ಒಂದು ನಾವು ಅಷ್ಟೊಂದು ಕೆಲಸ ಮಾಡ್ತೀವಿ. ಅದರಿಂದನೇ ನಾವು ನಮಗೆ ಮನೆಗೆ, ಮಕ್ಕಳಿಗೆ, ಪ್ರತಿಯೊಂದಕ್ಕೂ ನಾವು ನೋಡ್ಕೊಳ್ತಾ ಇರ್ತೀವಿ. ಎಷ್ಟು ಅರ್ನಿಂಗ್ಸನ್ನು ಮಾಡ್ತಾ ಇರ್ತೀವಿ. ತಿಂಗಳಿಗೆ ಒಂದು ಸರಿ ನಾವು ಅದಕ್ಕೊಂದು ಊದಿನ ಕಡ್ಡಿ ಹಚ್ಚಿ ಕೈ ಮುಗಿಯೋದು ಕಷ್ಟ ಅಂತ ಅನ್ಕೋಬಾರ್ದು. ಆದರೆ ಈ ಪೂಜೆನ ತುಂಬ ಜನ, ನನ್ನ ಸ್ಟೂಡೆಂಟೇ ಟೈಲರಿಂಗ್ ಕಲ್ತ್ಬಿಟ್ಟು ಬಟ್ಟೆ ಹೊಲಿಯೋಕ್ಕೆ ಕೂತಾಗ ಅವರಿಗೆ ಬಟ್ಟೆ ಬರ್ದೇನೆ ನಾನು ಮಾಡುವಂಥ, ಮತ್ತು ನನ್ನ ಹತ್ರ ಕೇಳಲೂ ಇಲ್ಲ ಅವರು, ನಾನು ಹಾಕಿರುವಂಥ ವೀಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಅಮಾವಾಸ್ಯೆ ದಿನ 2 ಅಮಾವಾಸ್ಯೆ ಅವರು ಪೂಜೆ ಮಾಡಿರೋದು. ಅದು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂದರೆ, ಒಬ್ಬಳು ಬಂದು ಅಕ್ಕ ನಾನು 50,000 ದುಡ್ದೆ, ಅಕ್ಕ ನಾನು 30,000 ದುಡ್ದೆ ಅಂತ ಹೇಳಿದ್ಲು. ಈಗ ಫ್ರೆಂಡ್ಸ್, ಪೂಜೆನ ಇವತ್ತಿನ ಅಮಾವಾಸ್ಯೆ ಪೂಜೆಯಲ್ಲಿ ನಾನು ಏನು ಫಾಲೋ ಮಾಡಿದ್ದೀನಿ ಅಂದರೆ ನೋಡಿ, ಈ ರೀತಿ ಒಂದು ಕೆಂಪು ಬಟ್ಟೆನ ತೊಗೊಂಡಿದ್ದೀನಿ. ಆ ಕೆಂಪು ಬಟ್ಟೆಗೆ ಅಂದರೆ ನಿಮಗೆ ಇದು ಏಕೆ ಅಂದರೆ ದುಡ್ಡನ್ನು ಆಕರ್ಷಣೆ ಮಾಡೋದಕ್ಕೆ, ಮತ್ತು ನಿಮಗೆ ಚೆನ್ನಾಗಿ ಬಟ್ಟೆ ಬರೋದಕ್ಕೆ. ಯಾರೂ ಸಹಿತ ಬಟ್ಟೆನ ಸಾಲವಾಗಿ ತಗೊಂಡು ಹೋಗದೇ ಇರಲಿ, ದುಡ್ಡು ಕೊಟ್ಟು ಒಯ್ಲಿ ಅಂತ ಹೇಳ್ಬಿಟ್ಟು ಇದು ಒಂದು ಆಕರ್ಷಣೆಯ ಒಂದು ಅಂತ ಹೇಳ್ಬೋದು. ವಸ್ತುಗಳನ್ನೆಲ್ಲ ಹಾಕ್ಬಿಟ್ಟು ನಾನು ಎಲ್ಲಿ ಕಟ್ಟಿದ್ದೀನಿ ಅಂತೇಳಿ ಮಿಷನ್ ಹತ್ರನೇ ಕಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ಕೆಂಪು ಬಟ್ಟೆ ಲಕ್ಷ್ಮಿಗೆ ಪ್ರಿಯವಾಗಿರೋ ಬಟ್ಟೆ, ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತುಗಳನ್ನೇ ಹಾಕ್ತಾ ಇದ್ದೀನಿ. ನೋಡಿ, ಇದು ಪಲಾವ್ ಎಲೆ ಮತ್ತು ಏಲಕ್ಕಿ, 5 ಏಲಕ್ಕಿ ಹಾಕಿ, ಹಾಗೆ 5 ಲವಂಗ ಹಾಕಿ, ಹಾಗೆ 1 ಗೋಲ್ಡ್ ಕಾಯಿನ್ ಹಾಕಿ, ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾದದ್ದೇ ವಸ್ತು. ಮತ್ತು ನಿಮಗೆ ಬೇಕಿದ್ದರೆ ಇದಕ್ಕೆ ಅಡಿಕೆ ಹಾಕೊಬೋದು, ಕರ್ಪೂರ ಹಾಕಿಡ್ಬೋದು. ನೀವು ಅಡಿಕೆ ಇದ್ದರೆ ಅಡಿಕೆನೂ ಸಹಿತ ಒಂದು ಅಡಿಕೆನ ಹಾಕ್ಬೋದು. ಹಾಗೆ ಈ ರೀತಿ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ನೀವು ಅದಕ್ಕೆ ಪೂಜೆ ಮಾಡಿ. ನೀವು ಇದು ಮಿಷನ್ ಕೆಳಗೆಲ್ಲ ಕಟ್ಟೋದಕ್ಕೆ ಹೋಗಬೇಡಿ, ಯಾಕೆಂದರೆ ಪಾಸಿಟಿವ್ ಆಗಿ ಕೆಲಸ ಮಾಡೋದ್ರಿಂದ ಮಿಷನ್ ನೀವು ಡ್ರಾದಲ್ಲಿ ಬೇಕಾದರೂ ಇಟ್ಕೊಬೋದು. ಇಲ್ಲಾಂದರೆ ಮಿಷನ್ ಪಕ್ಕದಲ್ಲೇ ಯಾರಾದರೂ ಬಂದವರು ಏನಿದು ಅಂತ ಕೇಳ್ತಾರೆ ಅನ್ನೋದೊಂದು ಮುಜುಗರ ಇದ್ದರೆ ನೀವು ಮಿಷನಿನ ಡ್ರಾದಲ್ಲಿ ಸಹಿತ ಇಟ್ಕೋಬೋದು. ನೋಡಿ, ಈ ತಿಂಗಳು ಈ ರೆಮಿಡಿನ ಮಾಡಿ ನೋಡಿ, ತುಂಬಾ ವರ್ಕ್ ಆಗುತ್ತೆ. ನಿಮ್ಗೆ ಯಾರಾದರೂ ತುಂಬ ಸಾಲ ಮಾಡಿ ಅಂದರೆ ಬಟ್ಟೆನ ಹೊಲಿದಿರ್ತೀರ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತೇಳಿ ಬಟ್ಟೆ ದುಡ್ಡು ಕೊಡ್ದೇ ಒಯ್ತಾ ಇದ್ದು ದುಡ್ಡಿಗೆ ಮೋಸ ಮಾಡ್ತಾ ಇದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಹಾಗೆ ನಾನು ಪ್ರತಿ ತಿಂಗಳು ತುಪ್ಪದ ಈ ರೀತಿ ಕಾಮಾಕ್ಷಿ ದೀಪನ ಹಚ್ಚುತ್ತೀನಿ. ಅದು ನನಗೆ ತುಂಬಾ ವರ್ಕ್ ಆಗಿದೆ. ಇನ್ನೂ ನನಗೆ ಏನಾದರೂ ಅಷ್ಟು ಸಮಸ್ಯೆ ಅನ್ನಿಸ್ತು ಅಂದರೆ ದೇವರ ಎದುರುಗಡೆ ನಾನು ತುಪ್ಪದ ದೀಪನ ಹಚ್ಚುತ್ತೀನಿ. ನೋಡಿ, ನಾನು ಮಿಷನನ್ನು ನೀಟಾಗಿ ಒರೆಸಿ ಪಳ ಹಾಗೆ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಗಂಧ ಕುಂಕುಮ ಹಚ್ಚಿಬಿಟ್ಟು ಪೂಜೆ ಮಾಡಿ. ಹಾಗೆ ನಿಂಬೆಹಣ್ಣು, ಮೆಣಸಿನ್ಕಾಯಿ ಪ್ರತಿ ತಿಂಗಳು ನಾನು ಕಟ್ಟೋ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಬಟ್ಟೆ ಹೊಲಿದಿರೋ ದುಡ್ಡನ್ನ
ಅವನ್ನೆಲ್ಲ ಹಾಕೋ ಬಾಕ್ಸ್ ಸಹಿತ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ. ನನಗೆ ಒಬ್ಬರು ಕಾಲ್ ಮಾಡಿದರು, ಅಕ್ಕ ನಂಗೆ ಇವತ್ತು ಪೂಜೆ ಮಾಡಬೇಕು ಮನೇಲಿ, ಅಂದರೆ ಪೂಜೆ ಮಾಡೋ ವಸ್ತುಗಳೆಲ್ಲ ಇಲ್ಲ ಅಂದರು. ನಾನು ಹೇಳಿದೆ, ಸಿಸ್ಟರ್ ನಿಮ್ಮ ಮನೇಲಿ ಏನು ವಸ್ತು ಇದೆ, ಊದಿನ ಕಡ್ಡಿ ಇದ್ದೇ ಇರುತ್ತೆ, ಕರ್ಪೂರ ಇದ್ದೇ ಇರುತ್ತೆ, ಎಣ್ಣೆ ಇರುತ್ತೆ, ದೀಪ ಇರುತ್ತೆ, ಅಷ್ಟರಲ್ಲೇ ಮಾಡಿ. ನಿಮ್ಗೆ ಅಷ್ಟರಲ್ಲೇ ಈ ತಿಂಗಳು ದೇವರು ಅಂದರೆ ಒಳ್ಳೇದು ಮಾಡಿ ನಿಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತು ಅಂದರೆ ಮುಂದಿನ ಸತಿ ನೆಕ್ಸ್ಟ್ ತಿಂಗಳಲ್ಲಿ ನೀವು ಜಾಸ್ತಿ ಖರ್ಚು ಮಾಡಿ ಪೂಜೆ ಮಾಡಿ ಅಂತ ಹೇಳಿದೆ. ನೋಡಿ ನಾನು ಓಕ್ಲಿ ನೀರೆಲ್ಲ ಮಾಡಿದ್ದೀನಿ. ಹಾಗೆ ಸಾಸಿವೆಯಿಂದ ನಮಗೆ ದೃಷ್ಟಿ ಆಗಿದ್ದರೆ ಸಾಸಿವೆಯಿಂದ ನೀವು ಅಮಾವಾಸ್ಯೆ ದಿನ ರಾತ್ರಿ ತಲೆ ಮೇಲೆ ನೀವಾಳಿಸ್ಕೊಂಡು 3 ಹಾದಿಗೆ ಒಗಸಿದ್ರೆ ನಿಮಗೆ ಏನಾದರೂ ದೃಷ್ಟಿಯಾಗಿದ್ದರೂ ಅಲ್ಲೂ ಸಹಿತ ಹೋಗುತ್ತೆ. ಹಾಗೆ ಟೈಲರಿಂಗ್ ಮಿಷನಿಗೆ 1 ನಿಂಬೆಹಣ್ಣನ್ನು ಸುರಿದ್ಬಿಟ್ಟು ಹೆಚ್ಚಿಬಿಟ್ಟು ಆ ಕಡೆ ಈ ಕಡೆ ಅರಿಶಿನ ಕುಂಕುಮದಲ್ಲಿ ಇಟ್ಟರೂ ಸಹಿತ ಅದರಿಂದನೂ ಸಹಿತ ದೃಷ್ಟಿ ನಿವಾರಣೆ ಆಗುತ್ತೆ. ಹಾಗೆ ನಾನು ಹಿಂದಿನ ವಿಡಿಯೋಗಳೆಲ್ಲ ತುಂಬ ದೃಷ್ಟಿ ನಿವಾರಣೆಗೆ ವಿಡಿಯೋಸನ್ನು ಹಾಕಿದ್ದೀನಿ, ಅದೆಲ್ಲ ರೆಮಿಡಿನೂ ಫಾಲೋ ಮಾಡಿ. ಹಾಗೆ ನನಗೆ ತುಂಬಾ ವರ್ಕ್ ಆಗಿರೋದು ಏನು ಅಂದರೆ ಅಮಾವಾಸ್ಯೆ ದಿವಸ ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟೋದು ಮತ್ತು ಈ ರೀತಿ ಅಂದರೆ ಸಾಸಿವೆಯಿಂದ ನಾನು ದೃಷ್ಟಿ ತಕ್ಕೊಳ್ತೀನಿ ಅದು. ಮತ್ತು ಶುಕ್ರವಾರ ನಾನು ಬಟ್ಟೆ ಹೊಲಿದಿರೋದ್ರಲ್ಲಿ 1 ಪ್ಯಾಕೆಟ್ ಉಪ್ಪು ತಂದುಬಿಟ್ಟು ನಾನು ಅದನ್ನು ಉಪಯೋಗಿಸ್ತಿರೋದು, ಅದು ನನಗೆ ತುಂಬಾ ವರ್ಕ್ ಆಗಿದೆ. ಹಾಗೆಯೇ ಓಕ್ಲಿ ನೀರು ಮಾಡೋದು. ಓಕ್ಲಿ ನೀರನ್ನು ನೀವು ಏನೂ ಮಾಡೋದಕ್ಕಾಗಲ್ಲ ಅಂದರೆ ಅಮಾವಾಸ್ಯೆ ದಿನ ಸಂಜೆ ನೀವು ಎಲ್ಲ ಕೆಲಸ ಆದಮೇಲೆ ಮನೇಲಿ ಟೈಲರಿಂಗ್ ಮಾಡ್ತಿರ್ತೀರಾ ಅಂದರೆ, ಶಾಪಲ್ಲಿ ಟೈಲರಿಂಗ್ ಮಾಡ್ತಿರ್ತೀರಾ ಅಂದರೆ ಅದು ನಿಮಗೆ ಇಷ್ಟ. ನೀವು ಯಾವಾಗಾದರೂ ವರ್ಷಕ್ಕೆ 1 ಸರಿ ಮಾಡ್ತಾರೆ ಶಾಪಲ್ಲಿ ಟೈಲರಿಂಗ್ ಮಾಡ್ತಾ ಇರೋರು. ಮನೇಲಿ ಟೈಲರಿಂಗ್ ಮಾಡೋರು ಏನು ಅಂದರೆ ಟೈಲರಿಂಗ್ ಮನೇಲೇ ಮಾಡ್ತಿರ್ತಾರೆ ಅಂದರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿನೇ ಕಾಡ್ತಾ ಇರುತ್ತೆ. ಎಷ್ಟೇ ಬಟ್ಟೆ ಹೊಲಿದ್ರೂ ಸಹಿತ ಅವರಿಗೆ ಏನೂ ಇಂಪ್ರೂವ್ಮೆಂಟ್ ಇರೋದಿಲ್ಲ. ಅಂದರೆ ಕತ್ರಿ ಕೆಲಸ ಮನೆ ಒಳಗಡೆ ಮಾಡಿದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಕಡಿಮೆನೇ ಇರುತ್ತೆ. ಅದು ಕೆಲವರಿಗೆ ಮಾತ್ರ ಕೈ ಹಿಡಿಯುತ್ತೆ, ಕೆಲವರಿಗೆ ಅದು ಸ್ವಲ್ಪ ವರ್ಕ್ ಆಗಲ್ಲ. ಅವರು ನೀವು ಪ್ರತಿ ಅಮಾವಾಸ್ಯೆಗೂ ತಪ್ಪಿಸ್ತೇನೆ ಈ ರೀತಿ ಪೂಜೆಗಳನ್ನು ಮಾಡಿ. ಯಾವುದೇ ರೀತಿ ನಿಮಗೆ ಕಣ್ಣು ದೃಷ್ಟಿ ಆಗಿದ್ರು, ಅಕ್ಕಪಕ್ಕದವರ ದೃಷ್ಟಿ ಆಗಿದ್ರು ಸಹಿತ ಈಗೆಲ್ಲ ಹೇಗೆ ಅಂದರೆ ನಮ್ಮ ಅಕ್ಕಪಕ್ಕದವರು ನಮ್ಮ ಏಳಿಗೆನ ಅವರು ಸಹಿಸ್ತಾನೆ ಇರೋದಿಲ್ಲ. ನಾವು ಕಷ್ಟಪಟ್ಟು ರಾತ್ರಿ ಹಗಲು ಹೊಲಿತಿರ್ತೀವಿ ಅಂದರೆ ಅದು ನಮಗೆ ಗೊತ್ತು ಯಾವ ರೀತಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇರ್ತೀವಿ ಅಂತೇಳಿ. ಹಾಗಾಗಿ ನಾನು ಹೇಳೋವಂಥ ಟಿಪ್ಸನ್ನು ನಂಬಿಕೆಯಿಂದ ಮಾಡಿ, ನಿಮಗೆ ಇಷ್ಟ ಆದರೆ ಮಾಡಿ. ಅಂದರೆ ಏನು ಹೇಳ್ತಾರಪ್ಪ ಇವರು ಇದೆಲ್ಲ ನಿಜನಾ ಅಂತ ಹೇಳಿ ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ನೋಡಿ ನಾನು ರೆಡಿ ಮಾಡಿರೋಂತಹ ಏಲಕ್ಕಿ, ಪಲಾವ್ ಎಲೆ ಮತ್ತು ಲವಂಗ, ಕಾಯಿನು ಎಲ್ಲ ಹಾಕ್ಬಿಟ್ಟು ಆ ಥರ ಕಟ್ಟಿದ್ದೀನಿ. ಅದನ್ನು ಕಾಲಡಿಗೆಲ್ಲ ಕಟ್ಟಬೇಡಿ, ಈ ರೀತಿ ಮೇಲೆ ಕಟ್ಟಿ ಹಾಗೆ ಈ ರೀತಿ ಪೂಜೆ ಮಾಡಿ. ನಿಮಗೆ ಬೆಳಗ್ಗೆನೇ ಪೂಜೆ ಮಾಡಿ ನಾವು ಬಟ್ಟೆ ಹೊಲಿದೆ ಇಡೀ ದಿನ ಇರಬೇಕಾ ಅಂದರೆ ಬೇಡ. ನಿಮಗೆ ಅಷ್ಟು ತುಂಬಾ ಎಮರ್ಜೆನ್ಸಿ ಇತ್ತು ಅಂತ ಅಂದರೆ ಸಂಜೆ ಮಾಡಿ, ಅಥವಾ ನೀವು ಪೂಜೆ ಮಾಡಿ ಅರ್ಧ ಗಂಟೆ ಆದಮೇಲೆ ತೆಗೆದುಬಿಟ್ಟು ನಿಮ್ಮ ಕೆಲಸಗಳನ್ನು ಮಾಡ್ಕೋಬೋದು. ಯಾಕಂದರೆ ಟೈಲರ್ ಆದಮೇಲೆ ಬ್ಯುಸಿನೇ ಇರ್ತಾರೆ. ಯಾವ ಟೈಮಿಗೆ ಯಾರು ಬಟ್ಟೆ ಹೊಲ್ಸೋಕ್ಕೆ ಬರ್ತಾರೆ ಕೊಡಿ ಅಂತ ಹೇಳ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾನು ಹೇಳೋದೇನು ಅಂದರೆ ನಿಮಗೆ ಟೈಲರಿಂಗ್ ಕೆಲಸ ಮಾಡಿ ಆರೋಗ್ಯ ಸಮಸ್ಯೆ ಆಗ್ತಿರತ್ತೆ, ಕೈಯಲ್ಲಿ ದುಡ್ಡು ಉಳಿತಾ ಇರಲ್ಲ, ಮನೆಯಿಂದ ಸ್ವಲ್ಪನೂ ಸಪೋರ್ಟ್ ಇರಲ್ಲ, ಒಂದು ಪ್ರತಿದಿನವೂ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಈ ಕೆಲಸ ಅಂದು ಇಡೀ ದಿನ ಬರೀ ಟೈಮ್ ವೇಸ್ಟ್ ಮಾಡಿ ಬಟ್ಟೆ ಹೊಲಿಯೋದಕ್ಕೆ ಟೈಮ್ ಆಗ್ತಿಲ್ಲ ಅನ್ನೋರು ಈ ಪೂಜೆನ ಮಾತ್ರ ನಿಲ್ಲಿಸದೆ ಮಾಡಿ. ಯಾಕಂದರೆ ನಾನು ಈ ಪೂಜೆ ಮಾಡಿದ ಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದೆ. ನನಗೆ ನಾನು ದುಡ್ದಿರೋಂಥ ದುಡ್ಡು ನನಗೆ ಕೈಗೆ ಸಿಕ್ಕಿ ನಾನು ಅದರಿಂದ ಒಳ್ಳೆಯದಕ್ಕೆ ನಾನು ಉಪಯೋಗಿಸಿ ಅದು ನನಗೆ ಕೈ ಹಿಡಿಯೋ ಥರ ಆಗಿದೆ. ನೋಡಿ ಸಾಸಿವೆನ ಇಟ್ಕೊಂಡಿದ್ದೀನಿ ನಾನು. ಅಮಾವಾಸ್ಯೆ ದಿನ ಸಂಜೆ ತಲೆ ಮೇಲೆ ಸುಳ್ಕೊಂಡು 3 ಹಾದಿಗೆ ಇದನ್ನು ಒಗ್ಗಿಸ್ತೀನಿ. ತುಂಬಾ ಇದು ರೆಮಿಡಿ ಫಾಲೋ ಆಗುತ್ತೆ. ಹಾಗೆ ದೃಷ್ಟಿಗೆ ನಾನು ತುಂಬ ವೀಡಿಯೋಸ್ ಎಲ್ಲ ನಮ್ಮ RG ಟೈಲರಿಂಗಲ್ಲಿ ಹಾಕಿದ್ದೀನಿ. ಯಾಕಂದರೆ ನಾನು ಟೈಲರ್ ಆಗಿ 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾನು ಅನುಭವಿಸಿ ಕೊನೆಗೆ ನನಗೆ ಈ ರೀತಿ ರೆಮಿಡಿ ಎಲ್ಲ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಟೈಲರಿಂಗ್ ಕೆಲಸ ಅನ್ನೋದು ಕೈ ಹಿಡಿತು, ವರ್ಕ್ ಆಯಿತು. ಹಾಗಾಗಿ ತುಂಬ ಸಮಸ್ಯೆನ ಅನುಭವಿಸ್ತಾ ಇರ್ತಾರೆ ಅಂಥವರಿಗೆ ಈ ರೀತಿ ಒಂದು ಟಿಪ್ಸನ್ನು ಫಾಲೋ ಮಾಡಿ. ನೋಡಿ ನಾನು ಕರ್ಪೂರನ ಹಾಕುವಂಥ ದುಡ್ಡಿನ ಡಬ್ಬಿಗೆ ಹಾಕ್ತಾಯಿದ್ದೀನಿ. ಕರ್ಪೂರ ತುಂಬಾ ವರ್ಕ್ ಮಾಡುತ್ತೆ. ಯಾಕಂದರೆ ನೀವು ಎಲ್ಲಿ ದುಡ್ಡು ಇಡ್ತೀರ, ನೀವು ಬಟ್ಟೆ ಹೊಲಿದಿರೋ ದುಡ್ಡು, ಅಲ್ಲಿಗೆ ನೀವು 2 ಕರ್ಪೂರನ ಹಾಕಿಡಿ. ತುಂಬಾ ಒಳ್ಳೆ ಒಂದು ವರ್ಕ್ ಆಗುತ್ತೆ. ಯಾಕಂದರೆ ನಾನದು ತುಂಬ ವರ್ಷದಿಂದನೂ ಅದೇ ರೀತಿಯೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ನೀವು ಈ ರೀತಿ ದುಡ್ಡಿಡೋ ಡಬ್ಬೆಯಲ್ಲಿ ಒಂದು ಅಡಿಕೆ ಆಗಿರ್ಬೋದು, ಒಂದು ಗೋಲ್ಡ್ ಕಾಯಿನ್ ಆಗಿರ್ಬೋದು, ಆ ರೀತಿ ಇಡಿ. ಹಾಗೆಯೇ ಅಮಾವಾಸ್ಯೆ ದಿನ ಯಾರಿಗೂ ಸಹಿತ ಬಟ್ಟೆನ ಸಾಲವಾಗಿ ಹೊಲಿದಿರೋದನ್ನು ಬಟ್ಟೆ ಸಾಲವಾಗಿ ಕೊಡಬೇಡಿ. ಯಾಕಂದರೆ ನೀವು ಅವತ್ತು ಸಾಲವಾಗಿ ಕೊಟ್ಟಿರೋಂತಹ ಬಟ್ಟೆ ದುಡ್ಡು ಯಾವತ್ತೂ ತಂದು ವಾಪಸ್ಸು ಕೊಡೋದಿಲ್ಲ. ಅವರು ಸಾಲವಾಗಿಯೇ ಇಟ್ಕೊಬಿಡ್ತಾರೆ, ಆ ದುಡ್ಡು ಮನ್ನಾ ಆದಂಗೆ ಆಗುತ್ತೆ. ನೋಡಿ ನಾನು ಈ ರೀತಿ ಓಕ್ಲಿನ ತೆಗೆದುಬಿಟ್ಟು 3 ಹಾದಿಗೆ ಚೆಲ್ತಾ ಇದ್ದೀನಿ. ಈ ರೀತಿ ಮಾಡಿ ನಿಜವಾಗ್ಲೂ ನೋಡಿ ನಿಮಗೆ ಯಾರ ಕಣ್ಣು ದೃಷ್ಟಿನೂ ಬಿದ್ದಿದ್ರು ನಿಮಗೆ ಟೈಲರಿಂಗ್
ಟೈಲರಿಂಗ್ ಮಿಷನ್ ಮೇಲೆ ಕೂತ ತಕ್ಷಣ ನಿದ್ದೆ ಬರ್ತಾ ಇದ್ರು ಅಥವಾ ಕಿರಿಕಿರಿ ಆಗ್ತಾ ಇದ್ರು, ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತ ಅಂದರು, ದುಡ್ಡು ಉಳಿತಿಲ್ಲ ಅಥವಾ ನನಗೆ ಹಳೆಯ ಬಟ್ಟೆಗಳನ್ನೇ ತಂದು ಕೊಡ್ತಾರೆ ಅಂತ ಮನಸ್ಸಲ್ಲಿ ಇದ್ರೂ ಸಹಿತ ಎಲ್ಲದೂ ನಿವಾರಣೆ ಆಗುತ್ತೆ. ನೀವು ನೆಕ್ಸ್ಟ್ ಡೇನೇ ನೀವು ಒಂದು ಪಾಸಿಟಿವ್ ಥಿಂಕ್ ಮಾಡಿಬಿಟ್ಟು ಬಟ್ಟೆ ಹೊಲಿತೀರಾ. ಹಾಗೆಯೇ ಫ್ರೆಂಡ್ಸ್, ನಾನು RG ಟೈಲರಿಂಗ್ ಕ್ಲಾಸಲ್ಲಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಲವಂಗದ ಪುಡಿಯನ್ನು ಮಾಡಿಬಿಟ್ಟು ನಾನು ಟೈಲರಿಂಗ್ ಮಿಷನ್ ಅಂದರೆ ಮೇಲಕ್ಕೆ ಸುತ್ತ ಹಾಕ್ತಾಯಿದ್ದೆ. ಅದನ್ನು ಸಹಿತ ನೀವು ಹಾಕ್ಬೋದು, ಅದು ಸಹಿತ ಒಳ್ಳೆ ವರ್ಕ್ ಆಗುತ್ತೆ. ಮತ್ತು ನಿಮ್ಮ ಮನೇಲಿ ನೀವು ಲೋಬಾನ ಏನಾದರೂ ಹಾಕ್ತೀರಾ ಅಂತಂದರೂ ಸಹಿತ ಪಲಾವ್ ಎಲೆನ ಹಾಕ್ಬಿಟ್ಟು ಮಿಷನಿನ ಕೆಳಗಡೆ ಇಡಿ. ಆ ಹೊಗೆಯಿಂದನೂ ಸಹಿತ ಯಾವುದೇ ಥರ ಕೆಟ್ಟ ಕಣ್ಣು ದೃಷ್ಟಿಗಳಿದ್ರೂ ಸಹಿತ ಮಾಯ ಆಗುತ್ತೆ. ಕೆಟ್ಟ ಕಣ್ಣು ದೃಷ್ಟಿ ಆಯಿತು ಅಂದರೆ ಮಿಷನ್ ಸಹ ಪದೇ ಪದೇ ಕೈ ಕೊಡ್ತಾ ಇರುತ್ತೆ, ಹಾಳಾಗ್ತಾ ಇರುತ್ತೆ. ಹಾಗೆ ನಾವು ಎಲ್ಲ ಕರೆಕ್ಟಿದ್ದೀವಿ, ರಾತ್ರಿ ಹಗಲು ಹೊಲಿಯುವಂತಹ ನಮಗೆ ಧೈರ್ಯ ಇದೆ, ಶಕ್ತಿ ಇದೆ ಅಂತ ಅಂದರೆ ಮನೆಯಲ್ಲಿ ಬೇರೆ ಯಾರಿಗಾದರೂ ಹುಷಾರಿಲ್ಲ ಆಗಿರ್ಬೋದು, ಆ ರೀತಿ ಎಲ್ಲ ಆಗ್ಬಿಟ್ಟು ನಾವು ಕೆಲಸಗಳು ತುಂಬ ನಿಧಾನ ಆಗುತ್ತೆ. ನಾವು ಕಸ್ಟಮರ್ಗೆ ಕರೆಕ್ಟು ಟೈಮಿಗೆ ಬಟ್ಟೆ ಕೊಟ್ಟಿಲ್ಲ ಅಂದರೆ ಕಸ್ಟಮರ್ ಎಲ್ಲ ಹೋಗ್ತಾರೆ. ನಾವು ಯಾವಾಗ ಕಸ್ಟಮರ್ ಹತ್ರ ಇಸ್ಕೊಂಡಿರೋ ಬಟ್ಟೆನ ಕರೆಕ್ಟ್ ಟೈಮ್ಗೆ ಕೊಡ್ತೀವೋ ಆಗ ನಮಗೆ ಕಸ್ಟಮರ್ ಜಾಸ್ತಿ ಆಗುತ್ತೆ. ಇದು ನಾನು ಮನೆ ದೇವರಿಗೆ ಹಾಕೋಕ್ಕೆ ಇಟ್ಕೊಂಡಿರೋಂಥ ಡಬ್ಬಿ. ಪ್ರತಿದಿನ ನಿಮಗೆ ಸಾಧ್ಯವಾದರೆ ನೀವು ಎಷ್ಟು ಕೆಲಸ ಮಾಡ್ತೀರೋ ಅದರಲ್ಲಿ ನಿಮಗೆ ಎಷ್ಟು ಮನೆ ದೇವರಿಗೆ ಒಂದು ಡಬ್ಬಿಗೆ ಹಾಕಬೇಕು ಅಂತ ಇರ್ತೀರೋ ಆ ರೀತಿ ಹಾಕ್ಬೋದು. 1 ರೂಪಾಯಿಂದನೂ ಸ್ಟಾರ್ಟ್, ಎಷ್ಟು ಬೇಕಾದರೂ ಹಾಕ್ಬೋದು. ನಾವು ಕೆಲಸ ಮಾಡಿದಂಥ ದುಡ್ಡಲ್ಲಿ ನಮ್ಮ ಮನೆ ದೇವರಿಗಾಗಿರ್ಬೋದು, ನಮ್ಮ ಊರಲ್ಲಿರೋ ದೇವರಿಗಾಗಿರ್ಬೋದು, ನಾವು ಸ್ವಲ್ಪನಾದರೂ ಒಂದು ಪ್ರಸಾದ ರೂಪವಾಗಿ ನಾವು ಕಾಣಿಕೆ ಕೊಟ್ಟಾಗ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಅಮಾವಾಸ್ಯೆ ದಿನ ನಿಮಗೆಲ್ಲ ಸಾಧ್ಯ ಆದರೆ ಸಂಜೆ ಒಂದು ಹೊತ್ತು ಊಟನ ಮಾಡದೆ ಪಿತೃಗಳ ಆಶೀರ್ವಾದನೂ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಮಾವಾಸ್ಯೆ ನಾಳೆ ಇದೆ, ನೀವೆಲ್ಲರೂ ಅಮಾವಾಸ್ಯೆ ಪೂಜೆನ ಮಾಡಿ ಅಂದ್ಬಿಟ್ಟು ಈ ವಿಡಿಯೋನ ಮುಂಚೆನೇ ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ಲೈಕ್ ಮಾಡೋದನ್ನು ಯಾರು ಮರಿಬೇಡ್ರಿ. ಎಲ್ರಿಗೂ ಬಾಯ್.